ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒನ್ಸ್ ಅಗೇನ್ ಇದೇ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ದೇವಸ್ಥಾನಗಳಲ್ಲೂ ಕೂಡ ಎದುರಾಗ್ತಾ ಇದೆಯಂತೆ. ಕಾರಣ ಪ್ರಮುಖ ದೇವಸ್ಥಾನಗಳಲ್ಲಿ ಪ್ರಸಾದ ತಯಾರಾಗುವುದು ಕೂಡ ಇದೇ ರೀತಿ ಕಮರ್ಷಿಯಲ್ ಸಿಲಿಂಡರ್ಗಳಿಂದಲೇ. ಹಾಗಾಗಿ ಪ್ರಮುಖ ದೇವಸ್ಥಾನಗಳಲ್ಲೂ ಕೂಡ ಇನ್ನು ಮುಂದೆ ಪ್ರಸಾದಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ ಇದೆ. ದೇವಸ್ಥಾನಕ್ಕೂ ತಟ್ಟಿದೆ ಕಮರ್ಷಿಯಲ್ ಸಿಲಿಂಡರ್ ಅಭಾವ. ಬೆಂಗಳೂರಿನ ಪ್ರಮುಖ ದೇವಸ್ಥಾನಗಳಲ್ಲಿ ಪ್ರಸಾದಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆ. ಪ್ರತಿನಿತ್ಯ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಅನ್ನ ಪ್ರಸಾದ ನೀಡಲಾಗುತ್ತೆ. ಪ್ರಸಾದಕ್ಕೆ ನಿತ್ಯ 8 ಕಮರ್ಷಿಯಲ್ ಸಿಲಿಂಡರ್ಗಳ ಅವಶ್ಯಕತೆ ಇದೆ. ಕಾರಣ ಸಾಕಷ್ಟು ಜನ ಭಕ್ತಾದಿಗಳು ಹೋಗ್ತಾರೆ. ಆದ್ರೆ 2 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೆ ಪರದಾಡ್ತಿದ್ದಾರೆ. ಕೆಲ ಭಕ್ತರು ನೀಡಿರುವ ಸಿಲಿಂಡರ್ನಲ್ಲಿ 2 ದಿನಗಳಿಂದ ಪ್ರಸಾದದ ತಯಾರಿಕೆ ಆಗ್ತಾ ಇದೆ. ನಾಳೆ ನಾಡಿದ್ದು ಪ್ರಸಾದ ಮಾಡೋದು ಹೇಗೆ ಅನ್ನುವಂತ ಆತಂಕ ಪ್ರಮುಖ ದೇವಸ್ಥಾನಗಳಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟು ದಿನ 1750 ರೂಪಾಯಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇತ್ತು. ಈಗ ಒಂದು ಕಮರ್ಷಿಯಲ್ ಸಿಲಿಂಡರ್ ನ ತಗೊಳಕ್ ಹೋಗ್ತೀವಿ ಅಂದ್ರೆ 2200 ರೂಪಾಯಿ ಇದೆ ಅಂತೆ. ಪ್ರಸಾದ ತಯಾರಿಸೋದಕ್ಕೆ ತಿಂಗಳಿಗೆ 80 ರಿಂದ 90 ಸಿಲಿಂಡರ್ ಆದ್ರೂ ಬೇಕು. ಕೆಲ ದೇಗುಲಗಳಲ್ಲಿ ಸೌದೆ ಒಲೆ ಬಳಸಿ ಪ್ರಸಾದ ತಯಾರು ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಬಂಡೆ ಮಹಾಕಾಳಿ ದೇಗುಲದ ಪ್ರಧಾನ ಅರ್ಚಕ ಕಾರ್ಯದರ್ಶಿ ಶಶಿಕುಮಾರ್ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ ಅಷ್ಟೆಲ್ಲ ದುಡ್ಡು ಕೊಟ್ಟು ಸಿಲಿಂಡರ್ ತಗೊಳ್ಳೋಕ್ಕೂ ಆಗಲ್ಲ. ಅಷ್ಟು ದುಡ್ಡು ಕೊಡ್ತೀವಿ ಅಂದ್ರೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ನಾವು ಸೌದೆ ಒಲೆಯ ಮೊರೆ ಹೋಗಬೇಕು, ಇಲ್ಲ ಅಂದ್ರೆ ಪ್ರಸಾದಕ್ಕೆ ಕಡಿವಾಣ ಬೀಳುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಮುಖ ದೇವಸ್ಥಾನಗಳಲ್ಲಿ ನೋಡಿ, ಪ್ರತಿದಿನ ನೀವು ಹೋದ್ರೆ ಮಧ್ಯಾಹ್ನಕ್ಕೆ ಅನ್ನ ಪ್ರಸಾದ ಇರುತ್ತೆ. ಬಹುತೇಕರು ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ತಿನ್ನದೆ ಅಂತೂ ಭಕ್ತಾದಿಗಳು ಬರಲ್ಲ. ಕಾರಣ ಆ ಪ್ರಸಾದ ಸಿಗುತ್ತೆ ಅಂತಲೂ ಬಹುತೇಕರು ದೇವಸ್ಥಾನಕ್ಕೆ ಹೋಗ್ತಾರೆ. ಎಷ್ಟೋ ಬಡಬಗ್ಗರು ನಿಮಗೆ ದೇವಸ್ಥಾನದ ಪ್ರಸಾದ ತಿಂದೇ ಇವತ್ತು ಜೀವನ ಮಾಡ್ತಾ ಇರೋದು. ಹಂಗಾಗಿ ಈಗ ಪ್ರಸಾದ ಸಿಗುತ್ತೆ ಅಂತ ಹೋಗ್ತಿದ್ದವ್ರಿಗೂ ಕೂಡ ಪ್ರಸಾದ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಅನುಮಾನಗಳು. ಕಾರಣ ಜಸ್ಟ್ ಹೋಟೆಲ್ಗಳಿಗೆ ಮಾತ್ರ ಕಮರ್ಷಿಯಲ್ ಸಿಲಿಂಡರ್ಗಳು ಸಪ್ಲೈ ಆಗಲ್ಲ, ಬದಲಾಗಿ ಪ್ರಮುಖ ದೇವಸ್ಥಾನಗಳಲ್ಲೂ ಕೂಡ ದೊಡ್ಡ ಮಟ್ಟದ ಅಡುಗೆ ತಯಾರಾಗುತ್ತಲ್ಲ. ಲಕ್ಷ ಜನ ಬರ್ತಾರೆ ಪ್ರತಿನಿತ್ಯ ಕೂಡ. ಅವರೆಲ್ಲರಿಗೂ ಕೂಡ ಅನ್ನ ಪ್ರಸಾದ ಕೊಡಬೇಕು ಅಂತ ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನೇ ಬಳಕೆ ಮಾಡ್ತಾ ಇದ್ದಿದ್ದು ದೇವಸ್ಥಾನಗಳಲ್ಲಿ ಅಂತ. ಬಟ್ ಈಗ ಅಲ್ಲೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪ್ರಸಾದಕ್ಕೆ ಕಡಿವಾಣ ಬೀಳುತ್ತಾ ಅಥವಾ ಸೌದೆ ಒಲೆಯ ಮೊರೆ ಹೋಗಿ ಪ್ರಸಾದ ತಯಾರಿಕೆ ಆಗುತ್ತಾ ಅನ್ನೋದು ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಗಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಗಮೇಶ್, ನೋಡಿ, ಜಸ್ಟ್ ನಾವು ಹೋಟೆಲ್ಗಳ ಬಗ್ಗೆ ನಾವು ಗಮನ ಕೊಡ್ತಾ ಇದೀವಿ, ಬಟ್ ದೇವಸ್ಥಾನಗಳಲ್ಲೂ ಅನ್ನ ಪ್ರಸಾದ ಇರುತ್ತೆ, ಅಲ್ಲೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ. ನೆಕ್ಸ್ಟ್ ಏನ್ ಆಪ್ಷನ್ ಅಂತ? ಸೌದೆ ಒಲೆ ಮೊರೆ ಹೋಗ್ತೀವಿ ಅಂತಿದ್ದಾರೆ. ಅದೇ ರೀತಿ ಪ್ರಸಾದ ತಯಾರಿಕೆ ಆಗುತ್ತಾ ಅಥವಾ ಪ್ರಸಾದಕ್ಕೆ ಬ್ರೇಕ್ ಬೀಳುತ್ತಾ ಅಂತ? ಎಸ್ ಶ್ರುತಿ, ಈಗಾಗಲೇ ಗ್ಯಾಸ್ ಕೊರತೆಯಿಂದಾಗಿ ಬೆಂಗಳೂರು ನಗರದಲ್ಲಿ ಹೋಟೆಲ್ಗಳ ಜೊತೆಗೆ ದೇವಸ್ಥಾನಕ್ಕೂ ಒಂದು ಬಿಸಿ ಮುಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ 2 ದಿನಕ್ಕೆ ಗ್ಯಾಸ್ಗಳನ್ನು ಕೊರತೆಯನ್ನ ಉಂಟಾಗ್ತಾ ಇದೆ. ಕೆಲವು ಹೋಟೆಲ್ಗಳು ಈಗಾಗಲೇ ಸೌದೆಯನ್ನ ಮೊರೆ ಹೋಗ್ತಾ ಇವೆ. ಅದರಲ್ಲೂ ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿ ತೊಂದರೆ ಆಗ್ತಾ ಇದೆ. ಇನ್ ಮುಂದೆ ಇದೇ ರೀತಿ ತೊಂದರೆ ಆದರೆ ಸೌದೆಯ ಮೂಲಕ ಒಂದು ದರ್ಶನಕ್ಕೆ ಬರುವ ಭಕ್ತರಿರ್ತಾರೆ, ಅವರಿಗೂ ಕೂಡ ಈ ರೀತಿ ಒಂದು ಪ್ರಸಾದವನ್ನು ತಯಾರು ಮಾಡಿ ಪೂರೈಕೆ ಮಾಡುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಹೋಟೆಲ್ಗಳಲ್ಲೂ ಕೂಡ ಇದೇ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಒಂದು ಹೋಟೆಲ್ಗಳ ಅಸೋಸಿಯೇಷನ್ ಒಂದು ಅಧ್ಯಕ್ಷರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಏನಂದ್ರೆ ಈಗಾಗಲೇ ಹೋಟೆಲ್ಗಳ ಬಾಗಿಲನ್ನ ಮುಚ್ಚಲಾಗಿದೆ. ಜೊತೆಗೆ ಅಗತ್ಯ ಇರುವ ತಿಂಡಿ ತಿನಿಸುಗಳು ಮತ್ತು ಕಾಫಿಗಳನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಇದಕ್ಕೆ ಗ್ರಾಹಕರು ಕೂಡ ಸ್ಪಂದಿಸಬೇಕು ಅಂತ ಹೇಳಿದ್ದಾರೆ. ಶ್ರುತಿ. ಓಕೆ ಸಂಗಮೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ದೇವಸ್ಥಾನಗಳ ಸದ್ಯದ ಪರಿಸ್ಥಿತಿ. ಅಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಪರದಾಟ. ಹಾಗಾಗಿ ಅನ್ನ ಪ್ರಸಾದ ಇರುತ್ತಾ ಇರಲ್ವಾ ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಅಥವಾ ತಾತ್ಕಾಲಿಕವಾಗಿ ಅದಕ್ಕೇನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆಗಳು ಅಂತ ಅಂದಾಗ ಈಗ ತಾನೇ ಪ್ರಧಾನ ಅರ್ಚಕರು ಹೇಳಿರೋ ಪ್ರಕಾರ ಸೌದೆ ಒಲೆ ಮೊರೆ ಹೋಗಬೇಕಷ್ಟೇ. ಯಾಕಂದರೆ ಪಾಪ ಬಂದಂತಹ ಭಕ್ತಾದಿಗಳಿಗೆ ನಾವು ಪ್ರಸಾದ ಕೊಡದೆ ಕಳ್ಸೋಕ್ಕಾಗಲ್ಲ, ಪ್ರಸಾದ ಕೊಡಲೇಬೇಕು. ಹಾಗಾಗಿ ಅದಕ್ಕೆ ಒಂದು ಆಲ್ಟರ್ನೇಟ್ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೀವಿ ಅಂತ. ಅದ್ರ ಜೊತೆಗೆ ಈ ದೇವಸ್ಥಾನಗಳಲ್ಲಿ ನೋಡಿ 1750 ರೂಪಾಯಿಗೆ ಒಂದು ಸಿಲಿಂಡರ್ ಸಿಗ್ತಾ ಇತ್ತು. ಈಗ ಅದು 2200 ರೂಪಾಯಿ ಆಗಿರೋದ್ರಿಂದ ಅಷ್ಟು ಕಾಸ್ಟ್ಲಿ ನಾವು ಕೊಟ್ಟು ತರಿಸೋಕ್ಕಾಗಲ್ಲ. ಕಾರಣ ನಮ್ಗೆ 80 ರಿಂದ 90 ಸಿಲಿಂಡರ್ ಪ್ರಸಾದ ತಯಾರಿಕೆಗೆ ಪ್ರತಿ ತಿಂಗಳಿಗೆ ಬಳಕೆ ಮಾಡ್ತಾರಂತೆ ದೇವಸ್ಥಾನಗಳಲ್ಲಿ. ಎಷ್ಟು ಜನಕ್ಕೆ ಗೊತ್ತಿತ್ತು ಹೇಳಿ? 80 ರಿಂದ 90 ಸಿಲಿಂಡರ್ಗಳು ಬೇಕಾಗುತ್ತಂತೆ. ಒಂದು ದಿನಕ್ಕೆ ನೀವು ಪ್ರಸಾದ ತಯಾರಿಕೆ ಮಾಡ್ತೀರಿ ಅಂದರೆ ಮೋಸ್ಟ್ಲಿ 1 ರಿಂದ 2 ಅಥವಾ 3-4 ಸಿಲಿಂಡರ್ ಖರ್ಚಾಗುತ್ತಾ ಗೊತ್ತಿಲ್ಲ. ತಿಂಗಳಿಗೆ ಇಷ್ಟು ನಮಗೆ ಬೇಕು, ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತರಿಸ್ಕೊಂಡ್ರೂ ಕೂಡ ಲಾಸ್ ಆಗುತ್ತೆ. ಜೊತೆಗೆ ಪ್ರಸಾದದ ವಿತರಣೆ ಮಾಡಬೇಕು ಅಂತ ಅಂದರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ ಈಗ ಅಂತ.